ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಅನಿಲು. ಡೈಲಿ ಲಾಕ್ಸ್ ಮಾಡೋ ಭಾರಿ ಕಷ್ಟ ಇರುತ್ತೆ, ನಿನ್ನ ಕೈಲಿ ಆಗಲ್ಲ ಬಿಡು ಅಂದರು. ಅದಕ್ಕೆ ಇರಲಿ ಅಂತ ಒಂದು ಡೈಲಿ ಲಾಕ್ಸ್ ಮಾಡ್ತಾಯಿದ್ದೀನಿ. ಹೆಂಗೆ ಅಂದರೆ ಇದ್ದಕ್ಕಿದ್ದಂಗೆ ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಕಳಿಸ್ಬೇಕು, ಆಗ ಚೆನ್ನಾಗಿ ಮಾಡ್ತೀನಿ. ನಾನು 5 ಗಂಟೆಗೆ ಎದ್ದೇಳಬೇಕು ಬೆಳಗಿನ ಜಾವ ಅಂತ ರಾತ್ರಿ ಮಲ್ಕೊಂಡೆ. ಅವಾಗಲೇ ಕಂಡುಬಿಟ್ಟು ನೋಡ್ರೆ 5 ಗಂಟೆ ಆಯ್ತು ಅಂತ ನೋಡೋದಲ್ಲ, 7 ಗಂಟೆ ಅಲ್ಲ 9 ಗಂಟೆ ಆಗ್ಬಿಟ್ಟೈತೆ. ನನಗೆ ತಲೆ ಕೆಟ್ಟೋಗಿ ನಾನು ಏನಪ್ಪ ಮಾಡೋದು, ಇವತ್ತಿನ ಕೆಲಸ ಎಲ್ಲ ವೇಸ್ಟ್ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡು ಮತ್ತೆ ಬಾತ್ರೂಮಿಗೆ ಹೋದೆ. 1 ಅವರ್ ಆಯಿತು. 10 ಗಂಟೆಗೆ ಬಂದೆ, ತಿಂಡಿ ತಿಂದೆ, ಮತ್ತೆ ಮೊಬೈಲ್ ನೋಡ್ತಾ ಕೂತ್ಕೊಂಡೆ. ಆಲ್ರೆಡಿ 12 ಗಂಟೆ ಆಯಿತು. 12 ಗಂಟೆ ಆಯಿತು ಅಂತ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಮಲ್ಕೊಂಡೆ. ನೋಡಿದ್ರೆ 4 ಗಂಟೆ 5 ಗಂಟೆ ಆಗೈತೆ. ಆಚೆ ಬಂದು ನೋಡಿದರೆ ಸೂರ್ಯ ಮಳೆ ಸುರಿದಿದೆ. ಸೂರ್ಯ ಸರ್ದು ಮಳೆ ಸುರಿದಿದೆ. ಹೇಗೋ ಒಟ್ಟಿನಲ್ಲಿ ಇವತ್ತಿನ ದಿವಸ ಕಳಿಬೇಕಲ್ಲ ಅಂತ ಒಂದು ಲಾಕ್ಸ್ ಮಾಡ್ತಾಯಿದ್ದೀನಿ. ನಮ್ಮ ಆಂಟಿ ಮನೆ ಕೋಳಿ ಒಂದು ಮೊಟ್ಟೆ ಹಾಕಿತ್ತು. ಅದನ್ನು ನಾನು ತಗೊಳ್ಳೋಷ್ಟೊತ್ತಿಗೆ ನಮ್ಮ ಅಣ್ಣ ಬಂದು ತಗೊಂಡ. ಯಾಕೆ ನಾನು ಕುಡಿತೀನಿ ಕೊಡೋನಿದ್ದಕ್ಕೆ, ನಿಂದೆಲ್ಲ ಅಂದ. ಅದು ಹಿಂದೆ ಅರ್ಥ ಆಗಲ್ಲ ಅಂತ ನಾನು ಮುಂದೆ ಹೋಗ್ಬಿಟ್ಟೆ. ಮತ್ತು ಇಲ್ಲಿ ಕೊಡಿಕೆಯಲ್ಲಿ ಇನ್ನೊಂದು ದಿವಸಗಳು ಬಂದಿಲ್ಲ ಅಂತ ನೋಡಿಕೊಂಡೆ. ನಮ್ಮ ಆಂಟಿ ಇನ್ನು ದನಗಳು ಹೊಡ್ಕೊಂಡು ಬಂದಿರಲಿಲ್ಲ. ಮತ್ತು ಮೊಟ್ಟೆ ಇಲ್ಲೆಲ್ಲ ಇಟ್ಟಿದೆ ಅಂತ ಮತ್ತೆ ಇನ್ನೊಂದು ಚೆಕ್ ಮಾಡೋದಕ್ಕೋದಿರಲಿಲ್ಲ. ಮತ್ತು ನಮ್ಮ ಚಿಕ್ಕಪ್ಪರ ತಮ್ಮ ಮನೆ ಕೊಡಿಕೆ ಆಗಿದೆ ಅಂತ ನೋಡೋಕ್ಕೆ ಬಂದೆ. ಒಳ್ಳೆ ಗೋರಂಡೆ ಹುಲ್ಲು ತಿನ್ಸಕ್ಕೆ ತಂದಿದ್ರು. ಅಂದರೆ ಕರ ಚೆನ್ನಾಗಿ ತಿಂತೈತೆ ನೋಡಿ ಅಲ್ಲಿ. ಸೂಪರಾಗಿ ತಿಂತು. ಆಮೇಲೆ ಮೇಲ್ಗಡೆ ಕಂಡುಬಿಟ್ಟೆ ಇಲ್ಲಿ ಯಾವುದೋ ಮೀನು ಹಿಡಿಯೋದು ಒಂದು ಪರದೆ ಥರ ಮಾಡಿದ್ರು ಹಿಂದಿನ ಕಾಲದಲ್ಲಿ. ಅದನ್ನು ನೋಡಿದ್ದೀನಿ. ನಾನು ಯೂಸ್ ಮಾಡಿರೋದು ನೋಡಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿರೋ ಕಮೆಂಟ್ ಮಾಡಿ. ಹೀಗೆ ಮುಗಿಸ್ಕೊಂಡು ಆಚೆ ಬಂದು ನಮ್ಮ ಅಣ್ಣ ಹಿತ್ಲಾಗಿ ಓಡಾಡ್ತಾ ಇದ್ದ. ಇದು ಗೋರಂಡೆ ಹುಲ್ಲು ಅಂತ ನಾವು ಕೇಕ್ ತಿಂತೀವಲ್ಲ, ಆ ರೀತಿ ತಿಂತಾ ದನಗಳು. ಇಲ್ಲ ಮೆಟ್ರಲ್ಗಿಡ್ಡೆ ನೋಡಿ, ಮೆಟ್ರಲ್ಗಳು ದನಗಳಿಗೆ ಹೊಡೆಯೋಕ್ಕೆ, ಔಷಧಿ ಹೊಡೆಯೋಕ್ಕೆ, ನೊಣ ಮತ್ತು ಸೊಳ್ಳೆ ಕುಡ್ದಂಗೆ ಮಾಡೋಕ್ಕೆ. ನಮ್ಮ ಚಿಕ್ಕಪ್ಪರ ಖಾಲಿ ಸೈಟಲ್ಲಿ ಸುಮಾರು ಗಿಡಗಳು ಬೆಳೆಸಿದ್ದಾರೆ. ಏನಿದ್ದಾವೆ ಅಂತ ತೋರಿಸ್ತೀನಿ. ತೊಗರಿ ಹಾಕಿದ್ದಾರೆ, ಇಳತ್ತಿ ಕಾಳು ಹಾಕಿದ್ದಾರೆ ನೋಡಿ. ಅಲ್ಲಿ ಪರಂಗಿ ಮರ ಇದೆ. ಆಮೇಲೆ ದಾಸವಾಳ ಗಿಡ ಇದೆ. ಇಲ್ಲಿ ಹೀರೆಕಾಯಿ ಗಿಡ ಹಬ್ಬಿದೆ. ಇನ್ನು ಒಳಗಡೆ ಕಿತ್ಲೆ ಹಣ್ಣು ಮರ ಇದೆ. ಹುಡುಕ್ಬೇಕು ಅಷ್ಟೇ, ಹುಡುಕಿ ತಡ್ಕಿ ಕುಯ್ಕೊಬೇಕು. ಈಗ ನೋಡ್ತಾ ನಮ್ಮ ಚಿಕ್ಕಪ್ಪನ ಹಳೆ ಮನೆಗೆ ಬಂದಂತೆ ನೋಡೋಣ ಹೇಗಿದೆ ಅಂತ. ಅಲ್ಲಿ ಪಾರಿವಾಳ ಸಾಕ್ತಿದ್ರು ಮುಂಚೆ, ಈಗ ಬಿಟ್ಟಿದ್ದಾರೆ. ಮಕ್ಕಳು ದೊಡ್ಡರಾದ್ರು ಅಂತ ಮಕ್ಕಳು ಬಿಟ್ಟರು ನೋಡಿ. ಇದು ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಹಾಗೆ ಇದು ಹಳೆ ಕಾಲದಲ್ಲಿ ಇಟ್ಟ ಜಾಗ ಮಾಡಿದ್ರು ನೋಡಿ. ಅದು ಇಂದಿಗೂ ಹಂಗೆ ಇದೆ. ಈ ಮನೆಗೆ ಒಳ್ಳೆ ದೇವ್ರ ಫಿಲಮು ಮಾಡೋದಕ್ಕೆ, ಶೂಟಿಂಗ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್. ಯಾರು ಇದ್ದರೆ ಬನ್ನಿ, ಕೊಡ್ತೀವಿ ಬಾಡಿಗೆ. ಕೇವಲ ದಿವಸಕ್ಕೆ 200 ರೂಪಾಯಿ ಕೊಡಿ ಸಾಕು. ನನಗೆ 100, ನಮ್ಮ ಆಂಟಿಯರಿಗೆ 200, ಟೋಟಲಿ 300 ಕೊಡಿ. ನಮಗೆ ಬಾಡಿಗೆ ಸಿಗುತ್ತೆ ನೋಡಿ. 20 ಲೈಕ್ಸು 70 ವೇವ್ಸು ಅಂತ ಮಾಡಲಿ ಜೋಕ್ಸು. ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಫಿಕ್ಸು.